ಹೇ ಡಾರ್ಲಿಂಗ್ಸ್, ಯಾರೆಲ್ಲ ವಿತೌಟ್ ಎಕ್ಸಾಮ್ ಇಂಡಿಯನ್ ಟೆರಿಟರಿಯಲ್ ಆರ್ಮಿಯಲ್ಲಿ ಜಾಬ್ನ ಹುಡುಕ್ತಿರೋ ಅಂಥವ್ರಿಗೆ, ಅದು ಕೂಡ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲ ಇದ್ದೀರೋ ಅಂಥವ್ರಿಗೆ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಏಕ್ನಾ ಕಾಲೇಜ್ ಆ್ಯಂಡ್ ರ್ಯಾಲಿಯಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಯಾರೆಲ್ಲ ಇದಕ್ಕೆ ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೆ ಎಕ್ಸ್ ವುಮೆನ್ ಸರ್ವಿಸ್ ಯಾರೆಲ್ಲ ಇದ್ದೀರೋ ಅಂಥವ್ರು ಇಬ್ಬರು ಕೂಡ ಅಪ್ಲೈಯನ್ನು ಮಾಡ್ಬೋದಾಯಿತು. ಒಟ್ಟು ನಿಮಗೆ 65 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈಯನ್ನು ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ರೈಲ್ವೆಯ 130 INF BNಲ್ಲಿ ಟೆರಿಟರಿಯಲ್ ಆರ್ಮಿಯಲ್ಲಿ ಈಗ ಕಾಮನ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದಕ್ಕೆ ನಿಮಗೆ 3ನೇ ತಾರೀಕಿಂದ ಆಗಸ್ಟ್ 8ನೇ ತಾರೀಕು 2020 ಒಳಗಡೆ ಅಪ್ಲೈ ಮಾಡುವಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ಮ್ಡ್ ಫೋರ್ಸ್ ಆ್ಯಂಡ್ ಎಕ್ಸ್ ವುಮೆನ್ ಎಂಪ್ಲಾಯಿ ಆಫ್ MOEF ಆ್ಯಂಡ್ CC ಆ್ಯಂಡ್ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿತಿನ್ 20 years ಮಿನಿಮಮ್ ಸರ್ವಿಸ್ ಮಾಡಿರೋ ಅಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಸೋಲ್ಜರ್ಸ್ನ ಜನರಲ್ ಡ್ಯೂಟಿಗೆ 49 ವೇಕೆನ್ಸೀಸ್ ಖಾಲಿ ಇದ್ದು, ಇದು ಬಂದು ಎಲಿಜಿಬಿಲಿಟಿ ಬಂದು ಉತ್ತರಾಖಂಡ ಖಂಡಕ್ಕೆ ಸೇರಿರೋಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಸೋಲ್ಜರ್ನ ಚೀಫ್ ಕಮ್ಯುನಿಟಿ ಆ್ಯಂಡ್ ಇದು ಮತ್ತು ವಾಷರ್ ಮ್ಯಾನ್, ಟ್ರೈಲರ್, ಎಕ್ವಿಪ್ಮೆಂಟ್ ರಿಪೇರರ್, ಹೇರ್ ಡ್ರೆಸ್ಸರ್ ಆ್ಯಂಡ್ ಬ್ಲ್ಯಾಕ್ ಸ್ಮಿತ್, ಕ್ಲರ್ಕ್, ಕಾರ್ಪೆಂಟರ್ ಆ್ಯಂಡ್ ಹೌಸ್ ಕೀಪರ್ಗೆ ಒಟ್ಟು ಸೇರಿ ನಿಮಗೆ 69 ವೇಕೆನ್ಸೀಸ್ ಖಾಲಿ ಇದ್ದು, ಇವೆಲ್ಲ ನಿಮಗೆ ಆಲ್ ಇಂಡಿಯನ್ ಬೇಸಿಸಲ್ಲಿ ಎಲ್ಲರೂ ಕೂಡ ಅಪ್ಲೈನ್ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ನಿಮಗೆ ಆಗಸ್ಟ್ 3ನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಆ್ಯಂಡ್ ಆಗಸ್ಟ್ 4ನೇ ತಾರೀಕು ಫಿಸಿಕಲ್ ಟೆಸ್ಟ್ ಇರುತ್ತೆ. ನಿಮಗೆ ಆಗಸ್ಟ್ 5 ಮತ್ತು 8ನೇ ತಾರೀಕುವರೆಗೆ ನಿಮಗೆ ಮೆಡಿಕಲ್ ಟೆಸ್ಟ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಗೆ ಫಿಸಿಕಲ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ. ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಬಂದು ಶುಡ್ ಬಿ ಎನ್ರೋಲ್ ವಿತಿನ್ 5 years ಆಫ್ ಎವ್ರಿ ಅಂದರೆ 5 years ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲ ಇದ್ದರು ಅವರು 5 years ಆದರೂ ವರ್ಕ್ ಮಾಡಿರಬೇಕಾಗುತ್ತೆ. ಇನ್ನು ಮೆಡಿಕಲ್ ಕ್ಯಾಟಗರಿ 1 ಶೇಪ್ 1ನಲ್ಲಿ ಇರಬೇಕಾಗಿದ್ದು ಕ್ಯಾರೆಕ್ಟರ್ ವೆರಿ ಗುಡ್ ಆಗಿರಬೇಕಾಗಿರುತ್ತೆ. ಅಂದರೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋಂಥವ್ರು ಆಗಿರಬೇಕಾಗಿರುತ್ತೆ. ಇನ್ನು ಕ್ವಾಲಿಫಿಕೇಷನ್ ಬಂದು ಎಕ್ಸ್ ಸರ್ವಿಸ್ ಮ್ಯಾನ್ ಆಫ್ ಇಂಡಿಯನ್ ಡೊಮೆಕ್ಲೈನ್ ಪೆನ್ಷನ್ ಹೋಲ್ಡರ್ಸ್ ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಎಕ್ಸ್ ವುಮೆನ್ ಎಂಪ್ಲಾಯ್ ಯಾರೆಲ್ಲ ಇದ್ದರು ಇನ್ಕ್ಲೂಡೆಡ್ ಪ್ರಿಮ್ಯಾಚೂರ್ ರಿಲೇಟೆಡ್ ಇರೋವಂಥವ್ರು MOEF ಆ್ಯಂಡ್ CC ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡಿರೋವಂಥವ್ರು, ಅದು ಮಿನಿಮಮ್ 20 years ಮಿನಿಮಮ್ ಸರ್ವಿಸ್ ಆಫ್ 20 years ವರ್ಕ್ ಮಾಡಿರೋವಂಥವ್ರು ಅಪ್ಲೈ ಮಾಡಬೇಕಾಗಿರುತ್ತೆ. ಅಪ್ಲೈ ಮಾಡೋವಂಥವ್ರಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಆಗಿರಲಿ ಅಥವಾ ಯಾವುದೇ ಕೇಸಸ್ ಆದರೆ ಇರಬಾರ್ದಾಗಿರುತ್ತೆ. ಇನ್ನು ಫಿಸಿಕಲ್ ಫಿಟ್ನೆಸ್ಸನ್ನು ನೋಡೋದಾದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಫಿಸಿಕಲ್ ಫಿಟ್ನೆಸ್ ಬಂದು ನಿಮಗೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಮತ್ತು ಫುಲ್ ಅಪ್ಸ್ ಇರುತ್ತೆ ಮತ್ತು 9 ಡಿಚ್ ಇರುತ್ತೆ ಮತ್ತು ಬ್ಯಾಲೆನ್ಸ್ ಆ್ಯಸ್ ಪರ್ ಏಜ್ ಇರುತ್ತೆ. ಅಂದರೆ ನಿಮ್ಮ ಏಜ್ ವೆಯ್ಟು. ಶಾರ್ಟ್ ಲಿಸ್ಟ್ ಆಡೋಂಥ ಕ್ಯಾಟಗರಿಗೆ ಮೆಡಿಕಲ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ. ವುಮೆನ್ಗೆ ಬಂದು ಇಂಟರ್ವ್ಯೂ ಬೈ BOO ಆನ್ ದ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇನ್ ಅಫಾರ್ಟೇಷನ್ ಆ್ಯಂಡ್ ರಿಲೇಟೆಡ್ ಆ್ಯಕ್ಟಿವಿಟಿ ಮತ್ತು ನರ್ಸರಿ ಮ್ಯಾನೇಜ್ಮೆಂಟ್ ಆಫ್ ಬೈ BOO ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಇವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ ಬೇಕಂದ್ರೆ ಮೇಲ್ಗೆ ಬಂದು PPO ಆ್ಯಂಡ್ ಡಿಸ್ಚಾರ್ಜ್ ಬುಕ್ ಬೇಕಾಗಿರುತ್ತೆ ಮತ್ತು ಡೊಮೆಕ್ಲೈನ್ ಸರ್ಟಿಫಿಕೇಟ್ ಅಥವಾ ಆಧಾರ್ ಕಾರ್ಡ್ ಮತ್ತು 8 ಕಾಪೀಸ್ ಆಫ್ ಫೋಟೋಸ್ ಬೇಕಾಗಿರುತ್ತೆ. ಇನ್ನು ವುಮೆನ್ಗೆ ಬಂದು ಪೆನ್ಷನ್ ಹೋಲ್ಡರ್ಸ್ ಇನ್ ಒರಿಜಿನಲ್ ಆ್ಯಂಡ್ ಫೋಟೋಸ್ಟೇಟ್ ಸರ್ಟಿಫಿಕೇಟ್ ಆಫ್ ಕಾರ್ಸರ್ಡ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಮತ್ತು ಡೊಮೆಕ್ಲೈನ್ ಸರ್ಟಿಫಿಕೇಟ್ ಅಥವಾ ಆಧಾರ್ ಮತ್ತು 8 ನಿಮ್ಮ ಫೋಟೋಸ್ ಬೇಕಾಗಿರುತ್ತೆ. ಆ್ಯಂಡ್ ಇನ್ನೊಂದು ಬಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೆಲ್ಲ ಅಂತ ನೋಡಿದ್ರೆ, ಮೊದಲನೇದಾಗಿ ಇದರಲ್ಲಿ ಇದು ಯಾವುದು ಕೂಡ ಪರ್ಮನೆಂಟ್ ವೇಕೆನ್ಸೀಸ್ ಆಗಿರೋದಿಲ್ಲ. ಇದು ನಿಮಗೆ ಮಿನಿಮಮ್ ಇಯರ್ ಬೇಸ್ಡ್ ಆಗಿರೋವಂಥ ವೇಕೆನ್ಸೀಸ್ ಆಗಿರುತ್ತೆ. ಹಾಗೆ ಇದರಲ್ಲಿ ಯಾವುದೇ ಪೆನ್ಷನ್ ಸ್ಕೀಮ್ ಅನ್ನೋದು ಏನಿರೋದಿಲ್ಲ. ನಿಮಗೆ ಜಸ್ಟ್ ಸ್ಯಾಲ್ರಿ ಏನು ನಡೀತಾರೋ ಅಷ್ಟು ಮಾತ್ರ ಇರುತ್ತೆ. ಟ್ರಾವೆಲಿಂಗ್ ವೇಳೆ ನಿಮಗೆ ಯಾವುದೇ ಅಪಘಾತ ಆಗಿ ಏನಾದರೂ ಆದರೆ ಇವರು ಇದು ತೊಗೊಳೋದಿಲ್ಲ. ಸೊ ಅಪ್ಲೈಯನ್ನು ಮಾಡೋ ಯಾರೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು www.130ta.com ಈ ಒಂದು ವೆಬ್ಸೈಟಲ್ಲಿ ಹೋಗಿ ಅಥವಾ ಸ್ಕ್ಯಾನ್ ಮಾಡಿ ಅಲ್ಲಿ ಬೇಕಾಗಿರೋಂಥ ಡಾಕ್ಯುಮೆಂಟ್ನೆಲ್ಲ ಮೂಲಕ ನೀವು
ಅಪ್ಲೈನ ಮಾಡ್ಬೋದಾಗಿದೆ. ಆಗಸ್ಟ್ 3 6 o'clock ಒಳಗಡೆ ರಿಕ್ವೆಸ್ಟನ್ನು ಡಾಕ್ಯುಮೆಂಟ್ನ ನೀವು ನೀಡಬೇಕಾಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈ ಮಾಡಿ ಅಂತ ಹೇಳ್ತಾ, ಅಪ್ಲೈ ಮಾಡೋವಂಥವ್ರು ಎಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.